ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪರ್ಸನ್ ಹಿಡನ್ ಟ್ರೂತ್ ಏನಿದೆ ನೋಡೋಣ. ಸೊ ಐ ಕೆನಾಟ್ ಸ್ಟಾಪ್ ಥಿಂಕಿಂಗ್ ಯು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಜೊತೆ ಇದ್ರೆ ಟಾಕ್ಸಿಕ್ ಫೀಲ್ ಆಗುತ್ತಂತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನೋ ಒಂದು ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಪಾರ್ಟ್ನರಿಗೆ, ಅದನ್ನ ನಿಮ್ಮ ಹತ್ರ ತಿಳಿಸ್ಬೇಕು, ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದಾರೆ. ಬಟ್ ಹೇಳಕ್ ಆಗ್ತಾ ಇಲ್ಲ. ಸಾಕಷ್ಟು ಮುಚ್ಚಿಟ್ಟಿದ್ದೀನಿ ನಿನ್ ಬಗ್ಗೆ. ನಾನು ನನ್ನ ಬಗ್ಗೆ ನಿನ್ನ ಹತ್ರ ಕೂಡ ಮುಚ್ಚಿಟ್ಟಿದ್ದೀನಿ, ನಿನ್ ಬಗ್ಗೆ ಕೂಡ ಬೇರೆಯವ್ರ ಹತ್ರ ಎಲ್ಲ ಮುಚ್ಚಿಟ್ಟಿದ್ದೀನಿ ಅನ್ನುವಂಥದ್ದು ಇದೆ. ಏನು ವಿಷಯಗಳು ಶೇರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಬೇಕು ನಮ್ಮಿಬ್ಬರ ಕನೆಕ್ಷನ್ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನ ಹೆಚ್ಚಿನ ಒಂದು ಏನೋ ಬದಲಾವಣೆ ಬೇಕಿದೆ ನನ್ಗೆ ನಿನ್ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬೇರೆಯವ್ರ ಜೊತೆ ನಾನು ನಿನ್ನ ನೋಡಕ್ಕೆ ಮುಂಚೆ ನಾನು ನಿನ್ನನ್ನ ಬಿಟ್ಬಿಟ್ಟೆ, ಅಥವಾ ಬೇರೆಯವ್ರ ಜೊತೆ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡಿ ಅವರು ನಿಮ್ಮನ್ನ ಬಿಟ್ಟಿರುವಂತ ಸಾಧ್ಯತೆಗಳು ಕೂಡ ಇದೆ. ಆ ಥರದ್ದು ಏನೋ ಹೇಳ್ತಿದ್ದಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ದಿರಾ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಮ್ಮಿಬ್ಬರ ಮಾತುಕತೆಗಳನ್ನ ನಾನು ಮತ್ತೆ ಮತ್ತೆ ರೀಪ್ಲೇ ಮಾಡಿ ಕೇಳ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಐ ಲವ್ ಯು ಅನ್ಕಂಡೀಷನಲಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿನ್ನಿಂದಾನೇ ಇವತ್ತು ನಾನು ಬದಲಾಗಿರೋದು, ನಾನಾಗಿರೋದು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿನ್ನನ್ನ ಮರ್ತು ನಂಗೆ ಯಾವುದೇ ಕೆಲಸದಲ್ಲಿ ಮನ ಒಲಿಸೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವಿಬ್ರು ಒಂದಾಗಿ ಇರೋದಕ್ಕೆ ಆಗೋದಿಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ನಿನ್ನಿಂದ ನಾನು ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಯಾವಾಗ ನಮ್ಮಿಬ್ಬರು ಭೇಟಿ ಮತ್ತೆ ಆಗಿರೋದಕ್ಕಾಗೋದಿಲ್ವಾ ಅಂತಿದ್ದಾರೆ. ಸೊ ನಾವಿಬ್ರು ದೂರ ಇದ್ರೇನೆ ಬೆಟರ್ ಏನೋ, ದೂರ ಇದ್ಬಿಡೋಣ ಅಂತ ಕೂಡ ಅಂತಿದ್ದಾರೆ. ಜೊತೆಗೆ ನಾನು ನಿನ್ ಜೊತೆ ಸುಳ್ಳು ಹೇಳಿದ್ದೀನಿ, ಸಾರಿ ಅನ್ನುವಂಥದ್ದು ಇದೆ. ಜೊತೆಗೆ ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ನನ್ನ ಜೀವನದಲ್ಲಿರುವಂಥ ಬೆಸ್ಟ್ ಥಿಂಗ್ ಏನಾದರೂ ಇದ್ರೆ ಅದು ನೀನೇ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂಥ ರೀತಿ. ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಪರ್ಸನ್ನಿನ ಬಗ್ಗೆ ಏನು ಡಿಸಿಷನ್ ತಗೊಳ್ಬೇಕೋ ತಗೊಳ್ಳಿ. ಸೊ ಇಷ್ಟ ಆಗಿಲ್ಲ ಅಂದರೂ ಕೂಡ ನಿಮ್ಮ ಜೀವನದ ಬಗ್ಗೆ ಏನು ಡಿಸಿಷನ್ ತಗೊಳ್ಬೇಕೋ ತಗೊಳ್ಳಿ. ಸೊ ಟೇಕ್ ಕೇರ್.